ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅಪರಿಮಿತ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಯಥೇಚ್ಛವಾಗಿ ಉಂಟಾಗಲಿ. ಈ ತಿಂಗಳು ನಾವು ದೇವರ ಕನಿಕರವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನದ ಧ್ಯಾನಕ್ಕೆ ನಾವು ಆರಿಸಿಕೊಳ್ಳುವ ದೇವರ ವಾಕ್ಯದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ಇಬ್ರಿಯ 8:12. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಕರ್ತನ ಈ ವಾಕ್ಯಗಳೊಂದಿಗೆ ನಮ್ಮ ಸಂಗಡ ಮಾತನಾಡಲಿ. ದೇವರ ವಾಕ್ಯದಲ್ಲಿ ಕನಿಕರ ಎನ್ನುವಂಥ ಪದಕ್ಕೆ ಹಲವು ಸಾರಿ ಜೊತೆ ಪದವಾಗಿ ಜೋಡಿ ಪದವಾಗಿ ಸಿಕ್ಕುವಂಥ ಇನ್ನೊಂದು ಪದ ಕ್ಷಮಾಪಣೆ. ಇದನ್ನು ನಾವು ದಾನಿಯೇಲ 9ನೇ ಅಧ್ಯಾಯದ 9ನೇ ವಚನದಲ್ಲಿ ನೇರವಾಗಿ ಓದ್ತೇವೆ. ದಾನಿಯೇಲನು ಯಹೂದ್ಯರ 70 ವರ್ಷಗಳ ಬ್ಯಾಬಿಲೋನ್ ಸೆರೆವಾಸವು ಮುಗಿದ ನಂತರ ಆ 70 ವರ್ಷಗಳ ಮುಕ್ತಾಯ, ಯೆರೆಮೀಯನ ಪ್ರವಾದನೆಯ ಪ್ರಕಾರ 70 ವರ್ಷಗಳ ಮುಕ್ತಾಯವನ್ನು ಆತನು ವರ್ಷಗಳಲ್ಲಿ ಎಣಿಕೆ ಮಾಡಿ ಅದನ್ನು ಕಂಡುಕೊಂಡಾಗ ಈಗ ಆತನು ದೇವರ ಮುಂದೆ ಸುದೀರ್ಘವಾಗಿ ಬಿನ್ನಹ ಮಾಡ್ತಾನೆ. ಆ ಪ್ರಾರ್ಥನೆಯನ್ನು ಸಂಪೂರ್ಣವಾಗಿ ನಾವು ದಾನಿಯೇಲ 9ನೇ ಅಧ್ಯಾಯದಲ್ಲಿ ಓದ್ಬೋದು. ಅಲ್ಲಿ ಆತನ 9ನೇ ವಚನಕ್ಕೆ, ದಾನಿಯೇಲ 9:9ಕ್ಕೆ ಬರುವಾಗ ಆತನು ದೇವರನ್ನು ನೋಡಿ ಕರುಣಿಸುವವನೇ ಕ್ಷಮಿಸುವನೆಂಬುದಾಗಿ ದೇವರನ್ನು ಕರೆದು ಪ್ರಾರ್ಥಿಸ್ತಾನೆ. ದೇವರನ್ನ ಕರುಣಿಸುವವನು ಕ್ಷಮಿಸುವನೆಂಬುದಾಗಿ ಆತನು ಅರಿತು ಆತನನ್ನು ಹಾಗೇ ಕರೀತಾನೆ. ಹಾಗಾದ್ರೆ ನಾವು ದೇವರಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕಾದ್ರೆ ಅಲ್ಲಿ ದೇವರ ಕನಿಕರ ಅಗತ್ಯ. ದೇವರ ಕನಿಕರವು ಅನೇಕ ವಿಧವಾಗಿ ವಾಕ್ಯದಲ್ಲಿ ಕಾರ್ಯ ಸಾಧಿಸುವುದನ್ನು ನೋಡ್ತೇವೆ. ದೇವರು ಕನಿಕರಿಸುವಾಗ ಅದ್ಭುತಗಳಾಗ್ತದೆ. ದೇವರು ಕನಿಕರಿಸುವಾಗ ತಪ್ಪು ಮಾಡಿದ ಪ್ರತಿಯೊಬ್ಬೊಬ್ಬರನ್ನು ಆತನು ಕ್ಷಮಿಸ್ತಾನೆ. ದೇವರು ಕನಿಕರಿಸಿ ಕ್ಷಮಿಸುವುದರಿಂದ ದೇವರಿಗೆ ದೂರವಾಗಿದ್ದವರೆಲ್ಲರೂ ಆತನಿಗೆ ಸಮೀಪಸ್ಥರೂ ಆಗ್ತಾರೆ ಮತ್ತು ಅವರನ್ನು ಆತನು ತನ್ನ ಮಕ್ಕಳಂತೆ ಆಲಂಗಿಸಿಕೊಳ್ತಾನೆ, ಎದೆಗಪ್ಪಿಕೊಳ್ತಾನೆ. ಇಲ್ಲಿ ಇದನ್ನ ನಾವು ಓದಿದ ಈ ವಾಕ್ಯ ಭಾಗದ ಈ ಭಾಗ ಬಹಳ ಸೊಗಸಾದ ವಿಷಯ. ಇಲ್ಲಿ ದೇವರು 6ನೇ ವಚನದಲ್ಲಿ ಯೇಸುಕ್ರಿಸ್ತನ ಕುರಿತು ಮಾತನಾಡುವಾಗ ಶ್ರೇಷ್ಠವಾದ ಯಾಜಕತ್ವವನ್ನ ಜೊತೆಗೆ ಒಂದು ಶ್ರೇಷ್ಠವಾದ ಅಥವಾ ಉತ್ತಮವಾದ ಅಥವಾ ನೂತನ ಒಡಂಬಡಿಕೆಯನ್ನ ಆತನು ಮಾತನಾಡ್ತಾನೆ. ಇವೆರಡು ಯೇಸುವಿನಿಂದ ಉಂಟಾಗ್ತದೆ. 6ನೇ ವಚನದಲ್ಲಿ ಹೇಳ್ತಾನೆ, ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ, ಅಂದ್ರೆ ಹೊಸ ಒಡಂಬಡಿಕೆಗೆ ಇನ್ನೊಂದು ಹೆಸರು, ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಒಡಂಬಡಿಕೆ ಏರ್ಪಡಲಿಕ್ಕೆ ಒಬ್ಬ ಮಧ್ಯಸ್ಥಗಾರನು ಅವಶ್ಯ. ಇದು ದೇವರು ಬಯಸುವಂಥದ್ದು ಇದು, ಮತ್ತು ಇದರ ಏರ್ಪಾಟು ಸಹ ದೇವರದೇ. ಹಳೆ ಒಡಂಬಡಿಕೆಗೆ ಹೇಗೆ ಮಧ್ಯಸ್ಥಗಾರನು ಮೋಶೆ ಇದ್ನೋ ಹಾಗೆ ಹೊಸ ಒಡಂಬಡಿಕೆಗೆ ಮಧ್ಯಸ್ಥಗಾರ ಯೇಸು ಕ್ರಿಸ್ತನು. ಇಲ್ಲಿ ದೇವರು ಒಂದು ನೂತನವಾದ ಒಡಂಬಡಿಕೆಯನ್ನ ಆತನು ತಿರುಗಿ ವಾಗ್ದಾನ ಮಾಡ್ತಾನೆ. ಅದನ್ನು ನಾವು 8ನೇ ವಚನದಲ್ಲಿ ಓದ್ತೇವೆ. ಈಗ ನಾನು ಇಸ್ರೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವೆಂದು ಕರ್ತನು ಹೇಳುತ್ತಾನೆ. ಹಾಗಾದ್ರೆ ದೇವರು ವಾಗ್ದಾನ ಮಾಡಿದ ಪ್ರಕಾರವೇ ತನ್ನ ಮಗನನ್ನು ಈ ಭೂಮಿಗೆ ಕಳುಹಿಸಿ ಆ ನೂತನ ವಾಗ್ದಾನವನ್ನು ಮಾಡಿದ. ಆ ವಾಗ್ದಾನದ ಪ್ರಕಾರ ನೂತನ ಒಡಂಬಡಿಕೆಯನ್ನು ಸ್ಥಾಪಿಸಿದ. ಈ ನೂತನ ಒಡಂಬಡಿಕೆಯೊಳಗೆ ಪ್ರವೇಶಿಸಿದ ಜನರ ರೀತಿ ಹೇಗಿರ್ತದೆ ಎನ್ನುವಂತ ಒಂದು ಸುದೀರ್ಘ ಸಂಗತಿಯನ್ನು ಆತನು ಕೊಡ್ತಾನೆ. ಅದನ್ನು ಆತನು 10ನೇ ವಚನದಿಂದ, ಇಬ್ರಿಯ 8ನೇ ಅಧ್ಯಾಯದ 10ನೇ ವಚನದಿಂದ 12ನೇ ವಚನದ ತನಕ ಅದನ್ನು ಸುದೀರ್ಘವಾಗಿ ಕೊಡ್ತಾನೆ. ಹಂತ ಹಂತವಾಗಿ ಮಾತನಾಡ್ತಾ ಬರ್ತಾನೆ. ಏನಂತೆ, ಆ ದಿನಗಳು ಬಂದ ಮೇಲೆ, ಅಂದ್ರೆ ಹೊಸ ಒಡಂಬಡಿಕೆ ದಿನಗಳು ಬಂದ ಮೇಲೆ ದೇವರೊಂದಿಗೆ ಒಡಂಬಡಿಕೆ ಉಳ್ಳ ಜನರ ಹೆಸರು ಇಸ್ರಾಯೇಲರು. ಇವರ ಕುರಿತು ಆತನು ಹೇಳ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ಏನೇನಿರ್ತದೆ ಆ ಒಡಂಬಡಿಕೆಯಲ್ಲಿ? ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು.
ಒಂದೇ ಊರಿನವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಹೊಸ ಒಡಂಬಡಿಕೆಯೊಳಗೆ ದೇವರ ಇಸ್ರಾಯೇಲ್ಯರಿಗೆ ದೇವರು ಕೊಡುವಂತಹ ಕೃಪೆ, ಎಲ್ಲರಿಗೂ ದೇವರ ಜ್ಞಾನವಿದೆ. ಇದೆಲ್ಲವೂ ಆದ ಮೇಲೆ ಈಗ ಆತನ 12ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು. ದೇವರ ಈ ಹೊಸ ಒಡಂಬಡಿಕೆಯ ಜನರು ಯಾರೆಂಬುದಾಗಿ ಕೇಳಿದ್ರೆ, ದೇವರ ಕನಿಕರ ಸಂಪಾದಿಸಿಕೊಂಡ ಜನರು. ಈ ದೇವರ ಕನಿಕರ ಸಂಪಾದಿಸಿಕೊಂಡದ್ರಿಂದ ಅವರ ದುಷ್ಕೃತ್ಯಗಳ ವಿಷಯವಾಗಿ ದೇವರು ಕ್ಷಮೆಯುಳ್ಳವನಾಗಿರ್ತಾನೆ ಎಂಬುದಾಗಿ ಹೇಳ್ತಾನೆ. ಅದರ್ಥ ಆತನು ಶೀಘ್ರ ಕೋಪಿಸುವವನಲ್ಲ, ಕೋಪಿಸಿ ತಳ್ಳಿಬಿಡುವವನಲ್ಲ. ನಮ್ಮನ್ನು ತಿದ್ದಿ ಸರಿಪಡಿಸುವ ತಂದೆ. ಮತ್ತೆ ಆತನು ಹೇಳ್ತಾನೆ, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಯಾರಿಗಾದರೂ ನಿಮ್ಮ ಹೃದಯಗಳಲ್ಲಿ ಪಾಪ ಇದೆ ಎನ್ನುವಂತ ಒಂದು ಹೃದಯದಲ್ಲಿ ಚುಚ್ಚುವ ಅಥವಾ ಮನಸ್ಸಿನಲ್ಲಿ ಚುಚ್ಚುವ ಅನುಭವ ಇರುವುದಾದರೆ, ಪ್ರಿಯ ದೇವ ಜನರೇ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನೀನು ಯೇಸು ಕ್ರಿಸ್ತನ ಬಳಿಗೆ ಬಾ. ಆತ ನಿನ್ನ ಪಾಪಗಳನ್ನ, ನಿನ್ನನ್ನು ಹೊಸ ಒಡಂಬಡಿಕೆ ಮಗುವನ್ನಾಗಿ ಆತನ ಅಂಗೀಕರಿಸಿದ್ರೆ ನಿನ್ನ ಪಾಪಗಳನ್ನ ನೆನಪಿಗೆ ತರುವಂತ ದೇವರಲ್ಲ. ನಿನ್ನ ದುಷ್ಕೃತ್ಯಗಳನ್ನೆಲ್ಲ ಆತನು ಕ್ಷಮಿಸಿ ಬಿಡುವ ದೇವರು. ನಾನು ಅಪರಾಧಿ ಎನ್ನುವಂತ ಮನಸ್ಥಿತಿಯಲ್ಲಿ ನೀನು ಇನ್ನೂ ಇರದೆ, ಕ್ರಿಸ್ತನ ಸ್ವರಕ್ತ ನಿನ್ನ ಸಕಲ ನಿರ್ಜೀವ ಕರ್ಮಗಳನ್ನ ಶುದ್ಧೀಕರಿಸಿ ನೀನು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಿನ್ನ ಮನಸ್ಸನ್ನು ಶುದ್ಧೀಕರಿಸ್ತದೆ. ನೀನು ದೇವರಿಂದ ದೂರ ಇರುವವನಲ್ಲ, ನೀನು ದೇವರ ಪ್ರಸನ್ನತೆಯಲ್ಲಿ, ದೇವರ ಐಕ್ಯತೆಯಲ್ಲಿ ಜೀವಿಸೋದಕ್ಕೆ ಅರ್ಹತೆ ಪಡೆದ ಮಗು. ಇದು ನಮ್ಮ ಜೀವಿತದಲ್ಲಿ ನಾವು ಸಂಪಾದಿಸಲೇಬೇಕಾದಂಥ ಒಂದು ಶ್ರೇಷ್ಠವಾದ ಕಾರ್ಯ. ನಮ್ಮ ಜೀವಿತಕ್ಕೆ ಇದೆಷ್ಟೋ ಸಂತೋಷ, ಎಷ್ಟೋ ಸಮಾಧಾನ. ಹೀಗಾಗುವಂತೆ ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ನೀನು ಹೊಸ ಒಡಂಬಡಿಕೆ ಮಗುವಾಗಿ ನಿನಗೆ ದೇವರು ದೇವರಾಗಿಯೂ ನೀನು ದೇವರಿಗೆ ಪ್ರಜೆಯಾಗಿಯೂ ಆತನ ವಾಕ್ಯಗಳನ್ನ ನಿನ್ನ ಹೃದಯದಲ್ಲಿ ಹೊಂದಿದವನಾಗಿ ಪಾಪ ಕ್ಷಮಾಪಣೆ ಹೊಂದಿದ ದೃಢ ನಿಶ್ಚಯದೊಂದಿಗೆ ಜೀವಿಸುವಂತ ಈ ಕೃಪೆಯೊಳಗೆ ಓಡಿ ಬಾ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ವಾಕ್ಯವನ್ನು ಕೇಳಿ ನನಗೂ ಇಂಥ ಅನುಭವ ಬೇಕೆಂಬುದಾಗಿ ಬಯಸ್ತಿರುವಂತ ಈ ಪ್ರಿಯ ದೇವ ಮಗುವನ್ನು ನೀನು ನೋಡು ಸ್ವಾಮಿ. ಕರ್ತನೆ, ಹೊಸ ಒಡಂಬಡಿಕೆಯೊಳಗೆ ನೀನು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ರಕ್ತವನ್ನ ಸುರಿಸಿ ಶಿಷ್ಯರಿಗೆ ನೀನು ಹೇಳಿದಿದ್ದು, ನನ್ನ ರಕ್ತ ಇದು ಬಹುಜನರ ಪಾಪಗಳಿಗಾಗಿ ಸುರಿಸಲ್ಪಡುವ ರಕ್ತ, ಇದು ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ಹೇಳಿದೆಯಲ್ಲ. ನಿನ್ನ ರಕ್ತದಿಂದ ಸ್ಥಾಪಿಸಿದ ಈ ಹೊಸ ಒಡಂಬಡಿಕೆಯೊಳಗೆ ನಾವೆಲ್ಲರೂ ಪ್ರವೇಶಿಸುವಂತಾಗಲಿ. ಇದರಿಂದ ನಾವು ನಿನ್ನ ಮಕ್ಕಳಾಗಲಿ. ನೀನು ನಮಗೆ ದೇವರು, ನಾವು ನಿನಗೆ ಪ್ರಜೆಗಳಾಗಿರಲಿ. ನಿನ್ನ ವಾಕ್ಯಗಳು ನಮ್ಮ ಹೃದಯದೊಳಗೆ ಅದು ಲಿಖಿತವಾಗಲಿ. ಕರ್ತನೆ, ನೀನೇ ನಮಗೆ ಬೋಧಿಸುವ ಕರ್ತನಾಗಿದ್ದಿ. ಪಾಪ ಕ್ಷಮಾಪಣೆಯ ದೃಢ ನಿಶ್ಚಯ ನಮಗುಂಟಾಗಲಿ. ನಿನ್ನ ಐಕ್ಯತೆಯ ದೃಢ ನಿಶ್ಚಯ ನಮಗುಂಟಾಗಲಿ. ಕರ್ತನೇ ಕನಿಕರಿಸು. ನಿನ್ನ ಮಕ್ಕಳಲ್ಲಿ ಬೇಡವಾದ ಚಿಂತೆಗಳು, ಹೆದರಿಕೆಗಳು ಎಲ್ಲವೂ ಬಿಟ್ಟು ಹೋಗಲಿ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಭಯದ ಆತ್ಮ ಇವನ್ನ ಬಿಟ್ಟು ಹೋಗಲಿ. ಇದರ ಜೀವಿತವನ್ನು ಅಸ್ಥಿರಪಡಿಸ್ತಿರುವಂತ, ಕದಲಿಸ್ತಿರುವಂತ ಸ್ಥಿತಿಗಳು ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಟ್ಟು ಹೋಗಲಿ. ಅಪ್ಪ, ನಿನ್ನ ಮಕ್ಕಳು ಸಮಾಧಾನದಿಂದ ನಾನು ದೇವರಲ್ಲಿ ಇದ್ದೇನೆ ಅನ್ನುವಂಥ, ಕ್ರಿಸ್ತನಲ್ಲಿ ಇದ್ದೇನೆ ಅಂತ ದೃಢ ನಿಶ್ಚಯದೊಂದಿಗೆ ಜೀವಿಸುವಂತಾಗಲಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.